ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಒಂದು ಮ್ಯಾರೇಜ್ ಹೋಗ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ಒಂದು ಸಿಂಪಲ್ ಮೇಕಪ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದನ್ನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನು ಮೊದಲನೇದಾಗಿ ಇಲ್ಲಿ ಲ್ಯಾಕ್ಮಿ ಅವ್ರದ್ದು ಹೈಡ್ರೋಕಲ್ ಜೆಲ್ ಕ್ರೀಮ್ನ ಬಳಸ್ತಾ ಇದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು. ನೀಟಾಗಿ ಎಲ್ಲ ಕಡೆ ಮಾಯ್ಶ್ಚರೈಸರ್ ಹಾಕಿದ್ದೀನಿ. ಸೊ ಈಗ ಲಿಪ್ಸ್ಗೂ ಕೂಡ ಸ್ವಲ್ಪ ಮಾಯ್ಶ್ಚರೈಸರ್ ಹಾಕೋಣ. ನಾನಿದು ಲಿಪ್ ಕೇರ್ ಅವ್ರದ್ದು ಸ್ವಲ್ಪ ಲಿಪ್ನ ಸ್ವಲ್ಪ ಮಾಯ್ಶ್ಚರೈಸ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಸಿಟಾಫಿಲ್ ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತಾ ಇದ್ದೀನಿ. ಎಷ್ಟು ಬೇಕೋ ಕ್ವಾಂಟಿಟಿ ಎಷ್ಟು ತೊಗೊಂಡು ಸಿಟಾಫಿಲ್ ಮಾಯ್ಶ್ಚರೈಸರ್ ಯಾಕೆ ಬಳಸ್ತಾ ಇದ್ದೀನಿ ಅಂದರೆ, ನಾವೇನು ಫೌಂಡೇಶನ್ ಇವಾಗ ಅಪ್ಲೈ ಮಾಡ್ತೀವಿ ಅದು ಮುಂಚೆನೇ ನಾವು ಒಂದು ಮಾಯ್ಶ್ಚರೈಸರ್ ಯೂಸ್ ಮಾಡಿದ್ರೆ ನಾವೇನು ಮೇಕಪ್ ಮಾಡ್ತೀವಿ ನೀಟಾಗಿ ಲಾಕ್ ಮಾಡುತ್ತೆ. ನಮ್ಮದು ಸ್ಕಿನ್ ಒಳಗಡೆ ಎಲ್ಲ ಹೋಗೋದಿಲ್ಲ. ಮಾಯ್ಶ್ಚರೈಸರ್ ಮಾಡೋದ್ರಿಂದ ಸ್ಕಿನ್ ಒಳಗಡೆ ನೀಟಾಗಿ ಅಬ್ಸರ್ವ್ ಮಾಡುತ್ತೆ. ಸೊ ನಮಗೆ ಪ್ಯಾಚಿ ಅಂತಲೂ ಅನಿಸಲ್ಲ, ಸ್ಕಿನ್ಗೂ ಕೂಡ ನಮಗೆ ಏನೂ ಎಫೆಕ್ಟ್ ಆಗೋಲ್ಲ. ಸೊ ಅದಕ್ಕೋಸ್ಕರ ಒಂದು ಮಾಯ್ಶ್ಚರೈಸರ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಯೂಸ್ ಮಾಡಿಕೊಂಡು ಒಂದು 2 ಮಿನಿಟ್ಸು ಹಾಗೆ ಸ್ವಲ್ಪ ಡ್ರೈ ಆಗೋಕ್ಕೆ ಬಿಟ್ಕೊಡೋಣ. ನೆಕ್ಸ್ಟು ಇನ್ಸೈಟ್ ಅವ್ರದ್ದು 3-in-1 ಪ್ರೈಮರ್ ವಿತ್ ಮಾಯ್ಶ್ಚರೈಸರ್ ಇರುತ್ತಲ್ಲ, ಸೊ ಅದನ್ನು ಇಲ್ಲಿ ಈಗ ಮೇಕಪ್ ಬೇಸಾಗಿ ಯೂಸ್ ಮಾಡ್ತಾ ಇದ್ದೀನಿ. ಇದು ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ, ನಮ್ಮದು ಸ್ಕಿನ್ನು ಏನಾರ ಡ್ರೈ ಆಗಿದೆ, ನಮಗೆ ಸ್ವಲ್ಪ ಎಲ್ಲ ಸಿಪ್ಪೆ ಥರ ಆಗಿರುತ್ತೆ. ಸೊ ಅದನ್ನೆಲ್ಲ ನೀಟಾಗಿ ಒಂದೇ ಲೇಯರ್ ಆಗಿ ಫೇಸ್ನ ನಾವು ಮೇಕಪ್ ನೀಟಾಗಿ ಉಳಿಯೋದಕ್ಕೆ ಇದನ್ನು ಮಾಡ್ತೀವಿ. ಹಾಗೆ ಕೂಡ ಮೇಕಪ್ಪು ಲಾಂಗ್ ಲಾಸ್ಟಿಂಗ್ ಆಗಿ ಉಳ್ಕೊಳ್ಳೋದಕ್ಕೂ ಕೂಡ ಇದನ್ನು ಯೂಸ್ ಮಾಡ್ತೀವಿ. ನಾವು ಫೌಂಡೇಶನ್ ಹಾಕಿದ್ರೆ ನಮಗೆ ಪ್ಯಾಚಿ ಥರ ಬರಲ್ಲ, ನೀಟಾಗಿ ನಮಗೆ ಸ್ಮಜ್ ಆಗುತ್ತೆ. ಸೊ ಇವಾಗ ನಾನು ಪ್ರೈಮರ್ನ ಅಪ್ಲೈ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಅಷ್ಟೇ ಸ್ವಲ್ಪ ಸ್ಕಿನ್ನು ನಮಗೆ ಅಬ್ಸರ್ವ್ ಮಾಡಿಕೊಂಡು ನಮಗೆ ಒಂದು ಲೇಯರ್ ಆಗಿ ಉಳ್ಕೊಳ್ಳುತ್ತೆ. ಸೊ ಅವಾಗ ಇದನ್ನು ಡ್ರೈ ಮಾಡೋವರೆಗೂ ಬಿಡಬೇಕು. ಸೊ 1 to 2 ಮಿನಿಟ್ಸು ಡ್ರೈ ಮಾಡ್ಕೊಂಡಾದಮೇಲೆ ನೋಡಿ, ನಮಗೆ ಇಲ್ಲಿ ಸ್ವಲ್ಪ ಡಾರ್ಕ್ ಇರೋ ಕಡೆ ಎಲ್ಲಿ ಡಾರ್ಕ್ ಇದೆಯೋ ಅಲ್ಲೆಲ್ಲ ಸ್ವಲ್ಪ ಕನ್ಸಿಲರ್ ಹಾಕ್ಬಿಟ್ಟು ನಾವು ಕವರ್ ಮಾಡ್ಕೊಂಬೋಣ. ನಾನು ನೋಡಿ ಇದೊಂದು ಸ್ವಲ್ಪ ಡಾರ್ಕ್ ಇರೋ ಕಡೆ ಎಲ್ಲೆಲ್ಲಿ ಡಾರ್ಕ್ ಇರುತ್ತೋ ಕಣ್ಣತ್ರ ಮೌತ್ ಏರಿಯಾ ಏನು ಡಾರ್ಕ್ ಇರುತ್ತೆ ಸ್ವಲ್ಪ ಅದನ್ನು ನಾವು ಕವರ್ ಅಪ್ ಮಾಡ್ಕೊಳ್ಳೋಣ. ಇವಾಗೆಲ್ಲನೂ ನಾನು ಮಾಯ್ಶ್ಚರೈಸರು ಮತ್ತು ಪ್ರೈಮರು ಎಲ್ಲನೂ ಹಾಕ್ಕೊಂಡು ಇವಾಗ ನಾನು ಸ್ಕಿನ್ನ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಸೊ ಇದಾದಮೇಲೆ ನಾವು ಇವಾಗ ಕನ್ಸಿಲರ್ನ ಯೂಸ್ ಮಾಡೋಣ. ಕನ್ಸಿಲರ್ ನಾನಿಲ್ಲಿ ಮೇಬಲ್ಲಿನವ್ರದ್ದು ತೊಗೊಂಡಿದ್ದೀನಿ. ಫಿಟ್ಮಿ ಮೇಬಲ್ಲಿನವ್ರದ್ದು ನೋಡಿ ಕಾಣ್ತಾ ಇದೆಯಲ್ಲ, ಫಿಟ್ಮಿ ಮೇಬಲ್ಲಿನವ್ರದ್ದು ತೊಗೊಂಡಿದ್ದೀನಿ. ನನಗೆ ಕಣ್ಣತ್ರ ಎಲ್ಲ ಸ್ವಲ್ಪ ಎಲ್ಲ ಎಲ್ಲೆಲ್ಲಿ ಡಾರ್ಕ್ ಇದೆ ಅಲ್ಲೆಲ್ಲ ಸ್ವಲ್ಪ ಕವರ್ ಅಪ್ ಮಾಡ್ಕೊಳ್ತೀನಿ. ನೋಡ್ತಿರ್ತಾರಲ್ಲ, ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ತೀನಿ. ಒಂದು ಸತಿ ಕೈಯಲ್ಲೇ ಬ್ಲೆಂಡ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಹ್ಯಾಂಡ್ಸು ಸ್ವಲ್ಪ ಕಂಫರ್ಟಬಲ್ ಇಲ್ಲ ಅಂದವರು ಸ್ಪಾಂಜ್, ಇವಾಗೆಲ್ಲ ಮೇಕಪ್ ಸ್ಪಾಂಜ್ ಸಿಗುತ್ತಲ್ಲ, ಸೊ ಅದರಲ್ಲೂ ಕೂಡ ನೀವು ಬ್ಲೆಂಡ್ ಮಾಡ್ಕೋಬೋದು. ನಾನು ಹಾಗೆ ಕೈಯಲ್ಲೇ ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಫಾರೆವರ್ 52 ಒಂದು ಮೇಕಪ್
ಪ್ರೋ ಆರ್ಟಿಸ್ಟು ಅಲ್ಟ್ರಾ ಡೆಫಿನೇಷನ್ ಲಿಕ್ವಿಡ್ ಫೌಂಡೇಶನ್ನ ಒಂದು ನಾನು ತೊಗೊಂಡಿದ್ದೀನಿ. ಸೊ ಇದು ಯಾವುದೋ ಪ್ರಮೋಷನ್ ವಿಡಿಯೋ ಅಲ್ಲ, ನಾನು ಸೆಲ್ಫಿಗೋಸ್ಕರ ತೊಗೊಂಡಿರೋದು. ನಾನು ಆಲ್ರೆಡಿ ಯೂಸ್ ಮಾಡಿದ್ದೀನಿ, ತುಂಬ ಚೆನ್ನಾಗಿದೆ. ಸೊ ಅದನ್ನು ನಿಮಗೆ ಶೇರ್ ಮಾಡೋಣ ಅಂತ. ಪ್ರೊಫೆಷ್ನಲ್ದು ಇದು. ಸೊ ಇದನ್ನು ಇವಾಗ ಟ್ರೈ ಮಾಡ್ತಿದ್ದೀನಿ. ಆಲ್ರೆಡಿ ನಾನು ಟ್ರೈ ಮಾಡಿದ್ದೀನಿ, ಬಟ್ ನಿಮಗೆ ಒಂದು ಸತಿ ತೋರಿಸ್ಬೇಕು. ಹಾಗೆ ಫಂಕ್ಷನ್ಗೆ ಹೋಗ್ತಾ ಇದ್ದೀನಲ್ವ, ಸೊ ಅದಕ್ಕೋಸ್ಕರ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಸೊ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿಲಿ ನಾನು ಸ್ವಲ್ಪ ಹಾಕ್ಕೊಳ್ತೀನಿ. ಸ್ವಲ್ಪ ಕ್ವಾಂಟಿಟಿ ತೊಗೊಂಡು ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲಿ ಟ್ಯಾಪ್ ಮಾಡ್ಕೊತೀನಿ. ನಾನು ಒನ್ ಸೈಡ್ ಮಾತ್ರ ಹಾಕಿ ತೋರಿಸ್ತೀನಿ ಇದು ಹೇಗೆ ಕಾಣುತ್ತೆ ಅಂತ, ನಿಮಗೆ ಚೇಂಜಸ್ ಗೊತ್ತಾಗುತ್ತೆ. ಸೊ ಯಾವತ್ತೂ ನಾವು ಇಯರ್ಸ್ಗೆಲ್ಲ ಹಾಕಲೇಬೇಕು, ಅದನ್ನ ಬಿಡಬಾರ್ದು. ಮೇಕಪ್ ಬ್ಲೆಂಡರಲ್ಲಿ ನಾನು ಇವಾಗ ಟ್ಯಾಪ್ ಮಾಡ್ತೀನಿ. ಸೊ ನಾನು ಸ್ವಲ್ಪ ಒಂದು ಬ್ರಷ್ನ ತೊಗೊಂಡಿದ್ದೀನಿ. ಸೊ ಬ್ರಷಲ್ಲಿ ಈಗ ಅದನ್ನ ಕವರ್ ಮಾಡೋಣ ಅಂತ ಮಾಡ್ಕೊತೀನಿ. ನೋಡಿ, ಇದು ಸ್ವಿಸ್ ಬ್ಯೂಟಿ ಅವ್ರದ್ದು ಫೌಂಡೇಶನ್ ಬ್ಲೆಂಡ್ ಮಾಡೋದು. ಸೊ ಇದರಲ್ಲಿ ಬ್ಲೆಂಡ್ ಮಾಡ್ತೀನಿ. ಸೊ ಇವಾಗ ಈ ಕಡೆ ಎಷ್ಟು ಬೇಕೋ ಹಾಕ್ಕೊಂಡು ಸೊ ಇದೆಲ್ಲ ಆದಮೇಲೆ ನಾನು ಫಿಟ್ಮಿ ಅವ್ರದ್ದು 20 ಶೇಡ್ದು ಕಾಂಪ್ಯಾಕ್ಟು ಲೂಸ್ ಪೌಡ್ರ್ ಆದಷ್ಟು ಯೂಸ್ ಮಾಡ್ತೀನಿ. ಕಾಂಪ್ಯಾಕ್ಟ್ ಇದು ಯೂಸ್ ಮಾಡ್ಬೋದು. ಸೊ ಇವಾಗ ನಾನಿದು ಒಂದು ಹೊಸ್ದಾಗಿ ತೊಗೊಂಡಿದ್ದೀನಿ, ಸೊ ಅದಕ್ಕೆ ಇದನ್ನೇ ಯೂಸ್ ಮಾಡ್ತೀನಿ, ಲೂಸ್ ಪೌಡ್ರು. ಒಂದು ಮೇಕಪ್ನ ಲಾಕ್ ಮಾಡುತ್ತೆ ಲೂಸ್ ಪೌಡ್ರ್ ಯೂಸ್ ಮಾಡೋದ್ರಿಂದ. ಇವಾಗ ಕಣ್ಣಿಗೆ ಸ್ವಲ್ಪ ಐ ಶ್ಯಾಡೋ ಯೂಸ್ ಮಾಡ್ತೀನಿ. ಸ್ವಿಸ್ ಬ್ಯೂಟಿ ಅವ್ರದ್ದು ಬ್ರಷ್ ಯೂಸ್ ಮಾಡಿಕೊಂಡು ಸ್ವಲ್ಪ ನಾನು ಮಾರ್ನಿಂಗ್ ಮೇಕಪ್ ಆಗಿರೋದ್ರಿಂದ ಜಾಸ್ತಿ ಐ ಶ್ಯಾಡೋ ಎಲ್ಲ ಯೂಸ್ ಮಾಡಿದ್ರೆ ಸಿಂಪಲ್ಲಾಗಿ ಯೂಸ್ ಮಾಡ್ತೀನಿ. ನಾನು ಇದನ್ನು ಪ್ಯಾಲೆಟ್ ಇಟ್ಕೊಂಡಿದ್ದೀನಿ, ಐ ಶ್ಯಾಡೋ ಪ್ಯಾಲೆಟ್ಟು. ನಾವು ಯಾವತ್ತೂ ನೋಡಿ ಇಲ್ಲಿಂದ ಇಷ್ಟಕ್ಕೆ ಮಾತ್ರ ಐ ಶ್ಯಾಡೋ ಯೂಸ್ ಮಾಡಬೇಕು. ಸ್ವಲ್ಪ ಹೈಬ್ರೋ ಫಿಲ್ಲಿಂಗ್ ಮಾಡ್ಕೊತೀನಿ, ನಾರ್ಮಲ್ ಇಂದ ತಗೊಂಡು. ನಂದು ಆಲ್ರೆಡಿ ಐಬ್ರೋ ಸ್ವಲ್ಪ ಬ್ಲ್ಯಾಕ್ ಇದೆ, ಸ್ವಲ್ಪ ಎಲ್ಲೆಲ್ಲಿ ಗ್ಯಾಪ್ ಇದೆಯೋ ಅಲ್ಲಿ ಮಾತ್ರ ಸ್ವಲ್ಪ ಕವರ್ ಮಾಡ್ಕೊತೀನಿ. ಸ್ವಲ್ಪ ಮೇಕಪ್ ಬ್ರಷ್ ಇರುತ್ತಲ್ಲ, ಇದೆಲ್ಲ ಸ್ವಿಸ್ ಬಿಟ್ಟಿದೆ, ಫುಲ್ ಸೆಟ್ ಬರುತ್ತೆ. ಅದ್ರಲ್ಲಿ ಸ್ವಲ್ಪ ನಾನು
ಐಬ್ರೋನ ಕೊಮ್ಮಿಂಗ್ ಮಾಡ್ಕೊಂಡಿದ್ದೀನಿ. ಸೊ ಕಂಪ್ಲೀಟ್ ಮಾಡಿದ್ದೀನಿ. ಸ್ವಲ್ಪ ಲಿಪ್ಸ್ಟಿಕ್ ಹಚ್ಚೋಕ್ಕಿಂತ ಮುಂಚೆ ಲಿಪ್ ಲೈನರಲ್ಲಿ ನಾನಿಲ್ಲಿ ಪಿಂಕ್ ಶೇಡ್ ತೊಗೊಂಡಿದ್ದೀನಿ. ಹುಡಾ ಅವ್ರದ್ದು ಸ್ವಲ್ಪ ಡಾರ್ಕ್ ಶೇಡಲ್ಲಿ ಲಿಪ್ ಲೈನರ್ ಹಾಕ್ಕೊತೀನಿ. ಫಿಟ್ ಮೀ ಅವ್ರದ್ದು ಐಲೈನರು ಯೂಸ್ ಮಾಡ್ತಾಯಿದ್ದೀನಿ. ಐಲೈನರ್ನ ಹಾಕ್ಕೊಳ್ತಿದ್ದೀನಿ. ಸೊ ಮಿರರ್ನ ನೋಡ್ಕೊಂಡು ಹಾಕ್ಕೊಳ್ತೀನಿ. ಸೊ ಓಕೆನಾ? ಬೇರೆ ಬೇರೆ ಸ್ಕೂಲ್ ಹೊಸ ಸಾಧಿಸೋದು ಒಂದು ಸ್ವತಃ ಇದ್ರು ವಾಲಿಬಾಲ್ ಅವರು ಬಂದು ಸ್ವತಃ ವಿಜಿಟ್ಸ್ ಮೇಲೆ ಐಲೈನರ್ ಹಾಕ್ಕೊಂಡಿದ್ದೀನಿ. ತುಂಬ ತಿಕ್ನೆಸ್ ಬೇಕು ಅಂದರೆ ಸ್ವಲ್ಪ ತಿಕ್ನೆಸ್ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಮಾರ್ನಿಂಗ್ ಆಗಿರೋದ್ರಿಂದ ಸ್ವಲ್ಪ ಲೈಟಾಗಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ಕಂಪ್ಲೀಟ್ ಮಾಡಿದ್ದೀನಿ. ಸೊ ಈ ಕಡೆನೇ ಇವಾಗ ಹಾಕ್ಕೊಂಡ್ಬಿಡ್ತೀನಿ. ಸೊ ಇದರಲ್ಲೇ ನಾನು ಕಣ್ಣು ಕೆಳಗಡೆ ಸ್ವಲ್ಪ ಹಾಕ್ಕೊಂಡು ಬಿಡ್ತೀನಿ. ಇದನ್ನು ಶೇಪ್ನ ಕವರ್ ಮಾಡ್ಕೊತೀನಿ. ಸೊ ಲ್ಯಾಕ್ಮಿ ಅವ್ರದ್ದು ನಾನು ಲಿಪ್ಸ್ಟಿಕ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದು ಲಾಂಗ್ ಲಾಸ್ಟಿಂಗ್ದು ಲಿಪ್ಸ್ಟಿಕ್ಕು. ಇಷ್ಟೊಂದು ಡಾರ್ಕ್ ಇಲ್ಲ, ವಿಡಿಯೋಗೆ ಇಷ್ಟೊಂದು ಡಾರ್ಕ್ ಕಾಣ್ತಾ ಇದೆ ಅಷ್ಟೇ. ಸೊ ನಂದು ಮೇಕಪ್ ಕಂಪ್ಲೀಟ್ ಮಾಡಿದ್ದೀನಿ. ನೆಕ್ಸ್ಟ್ ಇದು ಮಾರ್ಸ್ ಅವ್ರದ್ದು ಹೈಲೈಟರ್ ಯೂಸ್ ಮಾಡ್ತಿದ್ದೀನಿ. ಸ್ವಲ್ಪ ನೋಸ್ ಎಲ್ಲಿದೆ ಅಲ್ಲಿ ನಾನು ಯೂಸ್ ಮಾಡ್ತೀನಿ. ಅಷ್ಟೇ, ಬರೀ ನೋಸ್ ಏರಿಯಾ ಸ್ವಲ್ಪ ಶೈನಿಂಗ್ ಬರಲಿ ಅಂತ. ಫುಲ್ಲು ಲೈನ್ ಎಳಿಬಾರ್ದು. ಸೊ ಇಲ್ಲಿ ಮಾತ್ರ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಬ್ಲಷರ್ನ ಹಾಕ್ಕೊಳ್ತೀನಿ. ಐ ಶ್ಯಾಡೋ ಪ್ಯಾಲೆಟ್ ಯೂಸ್ ಮಾಡ್ತಿದ್ದೀನಿ. ಹಾಗೆ ಸ್ವಲ್ಪ ಹೈಲೈಟಿಂಗ್ ಮಾಡಬೇಕು ಅಂತ ಸೊ ವೈಟ್ ಕಲರ್ ಇರ್ತಲ್ಲ ಇದನ್ನು ಮಾತ್ರ ಟ್ಯಾಪ್ ಮಾಡಿ ಸುಮ್ಮನೆ ಒಂಚೂರು ಟ್ಯಾಪ್ ಮಾಡ್ತಾ
ಸೊ ನಂದು ಫೈನಲಿ ಮೇಕಪ್ ಕಂಪ್ಲೀಟ್ ಮಾಡಿದ್ದೀನಿ. ಡಿಲೀಟ್ ಮಾಡೋಣ. ಒಂದು ಬಿಂದಿ ಇಟ್ಕೊಂಡಿದ್ದೀನಿ. ಸೊ ನಂದು ಇವಾಗ ಮೇಕಪ್ ಇಷ್ಟು ಲುಕ್ ಆಗಿದೆ. ಸೊ ರೆಡಿ ಆದಮೇಲೆ ಸಿಗ್ತೀನಿ. ಮೇಕಪ್ ಎಲ್ಲ ಮಾಡ್ಕೊಂಡಾದಮೇಲೆ ನಾನು ಸ್ಯಾರಿ ಉಟ್ಕೋಬೇಕು ಅಂದ್ಕೊಂಡಿದ್ದೆ. ಮುಂಚೆನೇ ಒಂದು ಸ್ಯಾರಿ ಫೋಲ್ಡಿಂಗ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ಯಾರಿ ಫೋಲ್ಡಿಂಗ್ ಯಾವ ರೀತಿ ಮಾಡೋದು ಅಂತ ನಾನು ಲಾಸ್ಟ್ ವಿಡಿಯೋಗಳಲ್ಲಿ ತೋರಿಸಿದ್ದೀನಿ. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ದಯವಿಟ್ಟು ಚೆಕ್ ಮಾಡಿ. ಇದಕ್ಕೆ ನಾನು ವೆಲ್ವೆಟ್ ಕಾಂಬಿನೇಷನಲ್ಲಿ ಪೀಸ್ನ ತೊಗೊಂಡು ಅದಕ್ಕೆ ಆರೆಂಜದು ಒಂದು ನೆಟ್ ಕ್ಲಾತ್ ತೊಗೊಂಡು 1/4 ಮೀಟ್ರ್ ತೊಗೊಂಡಿದ್ದೀನಿ. ಅದಕ್ಕೆ ಅಟ್ಯಾಚ್ ಮಾಡಿ ಈ ಥರ ಕಾಂಬಿನೇಷನ್ನ ಹೊಲ್ಸಿದ್ದೀನಿ. ಇದು ಸ್ಲೀವ್ಸ್ಗೆ ನಾನು ಸ್ವಲ್ಪ ಸಿಂಪಲ್ಲಾಗಿ ನಾನೇ ಮನೇಲೇ ಇದನ್ನು ಡಿಸೈನ್ ಮಾಡ್ಕೊಂಡಿದ್ದೀನಿ. ಹೊರಗಡೆ ಇದನ್ನೆಲ್ಲ ಮಾಡೋದಕ್ಕೆ ಅರೌಂಡ್ 2000 ಎಬೋ ಆಗುತ್ತೆ. ಸೊ ಸಿಂಪಲ್ಲಾಗಿ ನಾನೇ ನನಗೆ ಸ್ವಲ್ಪ ವರ್ಕ್ ಗೊತ್ತಿರೋದ್ರಿಂದ ಸಿಂಪಲ್ಲಾಗಿ ವರ್ಕ್ ಮಾಡಿಕೊಂಡು ಈಗ ಸ್ಯಾರಿ ಉಟ್ಕೊಂಡು ನೋಡಿ ಈ ರೀತಿ ಔಟ್ಲುಕ್ ಬಂದಿದೆ. ಸ್ಯಾರಿ ಎಲ್ಲ ಉಟ್ಕೊಂಡು ರೆಡಿಯಾಗಿದ್ದೀನಿ. ಸೊ ಲಾಸ್ಟಲ್ಲಿ ಮಸ್ಕರ ಒಂದು ಅಪ್ಲೈ ಮಾಡೋದು ಮರ್ತುಬಿಟ್ಟಿದ್ದೆ. ಸೊ ಇವಾಗ ಮಸ್ಕರ ಮುಂಚೆ ಎಲ್ಲ ನಾನು ಮಸ್ಕರ ಅಷ್ಟು ಇಷ್ಟಪಡ್ತಾ ಇರಲಿಲ್ಲ. ಸೊ ಯಾಕೆಂದರೆ ವಾಟರ್ ಪ್ರೂಫ್ ಯೂಸ್ ಮಾಡ್ತಾ ಇರಲಿಲ್ಲ ಅಲ್ವಾ. ಸೊ ಇವಾಗೆಲ್ಲ ವಾಟರ್ ಪ್ರೂಫ್ ಬಂದಿರೋದ್ರಿಂದ ನಮಗೇನು ಕೂಡ ವಾಟರ್ ಬಿದ್ದರೂ ಕೂಡ ಏನೂ ಅದು ಸ್ಮಡ್ಜ್ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಆದಷ್ಟು ವಾಟರ್ ಪ್ರೂಫ್ ಇರೋದೆ ಅಂತಲೇ ಬಳಸಿದ್ರೆ ನಮಗೆ ಹೊರಗಡೆ ಹೋದಾಗ ಯೂಸ್ ಮಾಡಿದಾಗ ನಮಗೆ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ಈ ಮೇಕಪ್ ವಿಡಿಯೋಗಳಲ್ಲಿ ಪ್ರತಿಯೊಂದೂ ನಾನು ಒಂದೊಂದು ಬ್ರ್ಯಾಂಡ್ನ ಯೂಸ್ ಮಾಡಿದ್ದೀನಿ. ಯಾವುದರಲ್ಲಿ ಯಾವ್ದು ತುಂಬ ಚೆನ್ನಾಗಿದೆ ಅದನ್ನೇ ಮಾತ್ರ ನಾನು ನಿಮ್ಗೆ ಇಲ್ಲಿ ತೋರಿಸಿದ್ದೀನಿ. ಹಾಗೆ ನಾನು ಸೆಲ್ಫಿಗೋಸ್ಕರ ಯೂಸ್ ಮಾಡ್ತಾ ಇರೋದು. ಆದಷ್ಟು ಕಡಿಮೆ ಕ್ವಾಲಿಟಿ ಇರೋ ಬ್ರ್ಯಾಂಡೆಡ್ನ ಯೂಸ್ ಮಾಡಬೇಡಿ. ಯಾಕೆಂದರೆ ನಮಗೆ ಸ್ಕಿನ್ಗೆ ತುಂಬ ಹಾರ್ಶ್ ಆಗುತ್ತೆ. ಸ್ವಲ್ಪ ಅಮೌಂಟ್ ಜಾಸ್ತಿ ಆದರೂ ಪರವಾಗಿಲ್ಲ, ಒಳ್ಳೆ ಕ್ವಾಲಿಟಿ ಒಳ್ಳೆ ಬ್ರ್ಯಾಂಡೆಡ್ ಆಗಿರೋದು ಯೂಸ್ ಮಾಡಿ. ಅದು ನಮಗೆ ಫೇಸ್ಗೂ ಕೂಡ ಏನೂ ಅಫೆಕ್ಟ್ ಮಾಡೋದಿಲ್ಲ. ಸೊ ತುಂಬ ರೋಡ್ ಸೈಡಲ್ಲೆಲ್ಲ ಸಿಗೋವಂಥ ಕಾಸ್ಮೆಟಿಕ್ಸ್ನ ದಯವಿಟ್ಟು ಬಳಸೋಕ್ಕೆ ಹೋಗಬೇಡಿ. ತುಂಬ ನಮಗದು ಡ್ಯಾಮೇಜ್ ಆಗುತ್ತೆ. ತುಂಬ ಕಮ್ಮಿಗೆ ಸಿಗುತ್ತೆ, ಬಟ್ ಅದರಲ್ಲಿ ತುಂಬ ಕೆಮಿಕಲ್ನ ಯೂಸ್ ಮಾಡಿರ್ತಾರಲ್ವ. ಸೊ ಎಲ್ಲದರಲ್ಲೂ ಕೆಮಿಕಲ್ ಯೂಸ್ ಮಾಡಿರ್ತಾರೆ. ಸ್ವಲ್ಪ ಬ್ರ್ಯಾಂಡೆಡ್ ಯೂಸ್ ಮಾಡಿದ್ರೆ ಒಳ್ಳೆಯದು ಅಂತ ನನ್ನ ಭಾವನೆ. ಮೇಕಪ್ ವಿಡಿಯೋದಲ್ಲಿ ನಾನು ಈ ಮೇಕಪ್ಪಲ್ಲಿ ನಿಮಗೆ ಈ ಸತಿ ಫಾರೆವರ್ 52ನ ನಿಮಗೆ ತೋರಿಸಿದ್ದೀನಿ. ಏಕೆಂದರೆ ಇದು ಸ್ವಲ್ಪ ಮದುವೆಗಳಲ್ಲಿ ಬ್ರೈಡಲ್ಗಳಿಗೆಲ್ಲ ಜಾಸ್ತಿ ಇದನ್ನೇ ಯೂಸ್ ಮಾಡ್ತಾರೆ. ತುಂಬ ಗುಡ್ ಲುಕ್ಕಿಂಗ್ ಆಗಿರುತ್ತೆ ಮತ್ತು ತುಂಬ ಫ್ಲೇವ್ಲೆಸ್ ಆಗಿ ಚೆನ್ನಾಗಿ ಕಾಣುತ್ತೆ. ಬ್ರೈಡ್ಗೆ ಜಾಸ್ತಿ ಯೂಸ್ ಮಾಡ್ತಾರೆ. ನೀವೇ ನೋಡ್ಬೋದು ನಾನು ಮುಂಚೆ ಮೇಕಪ್ ಮಾಡೋಕ್ಕಿಂತ ಮುಂಚೆ ನಿಮಗೆ ಫೌಂಡೇಶನ್ ಹಾಕೋಕ್ಕಿಂತ ಮುಂಚೆ ಯಾವ ರೀತಿ ಇತ್ತು ಫೇಸು. ಫೌಂಡೇಶನ್ ಹಾಕಿದ್ಮೇಲೆ ನೋಡಿ ನನ್ನ ಫೇಸ್ ಎಷ್ಟು ಚೆನ್ನಾಗಿ ಗ್ಲೋಯಿಂಗ್ ಆಗಿದೆ. ಹಾಗೆ ಹೈಲೈಟರು ಕೂಡ ತುಂಬ ಹೈಲೈಟಾಗಿ ಕಾಣ್ತಿದೆ. ನಾನು ಮ್ಯಾರೇಜ್ಗೆ ಹೋಗೋದಕ್ಕೆ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋದಲ್ಲಿ ನಿಮಗೆ ಹೇಗೆ ಕಾಣ್ತಿದೆ ಅಂತ ಒಂದು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆನಾ. ಇದು ನನ್ನದು ಔಟ್ಕಮ್ ಈ ಥರ ಬಂದಿದೆ. ಸೊ ಫೈನಲಿ ತುಂಬ ಚೆನ್ನಾಗಿ ಕಾಣ್ತಿದೆ ಅಂತ ನನಗನ್ನಿಸ್ತಿದೆ. ನಿಮಗೆ ಅನ್ನಿಸ್ತೆ ನೋಡಿ. ಅದರಿಂದ ಫೇಸ್ ಕೂಡ ತೋರಿಸ್ತಾ ಇದ್ದೀನಿ. ಹೋಪ್ಫುಲಿ ಈ ಮೇಕಪ್ ವಿಡಿಯೋ ನಿಮಗೆಲ್ಲ ತುಂಬ ಇಷ್ಟ ಆಗಿದೆ ಅಂತ ಭಾವಿಸ್ತಿದ್ದೀನಿ. ಯಾರು ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್.